ಜನ ಅನ್ಬೋದು ಏನೋ ಅನುಕಂಪದ ಮೇಲೆ ಓಟ್ ಹಾಕಿ ಗೆಲ್ತಾನೆ ಅಂತ. ಖಂಡಿತ ಯಾರು ಓಟ್ ಹಾಕ್ಬೇಡಿ ಡ್ರೋನ್ ಪ್ರತಾಪ್ಗೆ. ಡ್ರೋನ್ ಪ್ರತಾಪು ಅಲ್ಲಿರೋನು ಡ್ರೋನ್ ಪ್ರತಾಪೇ ಅಲ್ಲ, ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ. ಯಾಕಂದರೆ ಡ್ರೋನ್ ಪ್ರತಾಪ್ ಅಲ್ಲ ಸರ್, ನಾನು ಇನ್ನೊಂದ್ಸಲ ಹೇಳ್ತೀನಿ, ಆ ಪ್ರತಾಪೇ ಅಲ್ಲ ಅವನು. ತುಂಬ ಹರ್ಟ್ ಆಗಿದೆ ಸರ್, ಬೇಜಾರು. 10 ಗಂಟೆಗೆ ಕೆಲವು ಟೈಮ್ 10 ಗಂಟೆಗೆ ಆಫ್ ಮಾಡಿ ಹೋಗಿದ್ದೀವಿ ಸರ್. ದೇಶದಲ್ಲಿ ಜನ ಎಲ್ಲರೂ ಫೇಕಲ್ಲೇ ಜೀವನ ಮಾಡ್ತಿದ್ದಾರೆ. ಅದು ಪಾಯಿಂಟ್ ಆಫ್ ನನ್ನ ಪ್ರಕಾರ ಪಾಯಿಂಟ್ ಅಲ್ಲ. ಜ್ಯೋತಿಷಿ ಹೇಳೋರೆಲ್ಲ ಸತ್ಯ ಆಗಿದ್ರೆ ದೇಶ ಹೆಂಗೆಂಗೋ ಆಗಿರುತ್ತೆ ಸರ್. ತಂದೆ ತಾಯಿನ ಫ್ಯಾಮಿಲಿನ ಬಿಟ್ಟು ಇರೋವಂಥ ಹುಡುಗನಿಗೆ ನೀನು ಮತ್ತೆ ಹೋಗ್ಲೇಬೇಡ ಅಂತ ಹೇಳೋದು ದೊಡ್ಡ ತಪ್ಪು. ನಾವು ಹೇಳೋದು, ನಾವು ಅದನ್ನ ಹೇಳ್ದಾಗೆ ಟಿವಿ ಆಫ್ ಮಾಡಿ ರಾತ್ರಿ ಮಲ್ಕೊಂಡಿದ್ದೀವಿ. ಬಿಗ್ ಬಾಸ್ ಶೋ ನೋಡ್ತೀರಿ? ಎಸ್, ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ನನಗೆ ಕಾರ್ತಿಕ್ ಬೆಸ್ಟ್. ಸೊ ನಿಯತ್ತಾಗಿ ಆಟ ಆಡ್ತೀವಿ. ಕಾರ್ತಿಕ್ ಒಬ್ಬರೇ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಬೇರೆಯವ್ರು ಏನೋ ಅಂಥ ಪರ್ಫಾರ್ಮೆನ್ಸ್ ಕಾಣ್ತಾ ಇಲ್ಲ. ಸೊ ಕಾರ್ತಿಕ್ ಬೆಸ್ಟು. ಕಾರ್ತಿಕ್ ವಿನ್ ಆಗಬೇಕಂತ ನನ್ನ ಕಡೆಯಿಂದ. ಈ ಸಲದ ಬಿಗ್ ಬಾಸ್ ಶೋ ಹೇಗಿದ್ದಾರೆ? ಚೆನ್ನಾಗಿಲ್ಲ ಸರ್. ಇಲ್ಲ ಸರ್, ತುಂಬ ವರ್ಸ್ಟ್ ಆಗಿದೆ ಈ ಸಲ. ಯಾಕಂದರೆ 9 ಸೀಸನ್ ನೋಡ್ಕೊಂಡ್ಬಂದು 10 ಸೀಸನ್ ನೋಡಲಿಕ್ಕೆ ತುಂಬ ಬೇಜಾರಾಗ್ತಿದೆ. ಈ ಒಳ್ಳೆ ಕಂಟೆಸ್ಟೆಂಟೇ ಹಾಕಲಿಲ್ಲ ಅವ್ರ ಒಳಗಡೆಗೆ. ಎಲ್ಲರೂ ಜಗಳ ಬರೀ ಜಗಳ. ವಿನಯ್ದು ಬರೀ ಅಗ್ರೆಸಿವ್. ಅವ್ರ ಬಾಯಲ್ಲಿ ತೋರಿಸ್ತಾರೆ, ಬಟ್ ಯಾವ ಆಟನೂ ಆಡ್ತಿಲ್ಲ ವಿನಯ್. ಸೊ ನನ್ನ ಪ್ರಕಾರ ವಿನಯ್ ಆ್ಯಂಡ್ ಸಂಗೀತ ಸೊ ಬೆಸ್ಟ್. ಇಬ್ಬರು ಬಂದರೆ ಖುಷಿ ಆಗುತ್ತೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಡ್ರೋನ್ ಪ್ರತಾಪು ಅಲ್ಲಿರೋನು ಡ್ರೋನ್ ಪ್ರತಾಪೇ ಅಲ್ಲ, ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ. ಯಾಕಂದರೆ ನೀವು ಬಹುಶಃ ನೋಡಿರ್ಬೋದು, ಅವ್ರ ಅಪ್ಪ ಅಮ್ಮ ಬರೋದಕ್ಕಿಂತ ಒಂಥರ ಇದ್ದದ್ದು ವ್ಯಕ್ತಿ ಬಂದಮೇಲೆ ಒಂಥರ ಆಗಿದ್ದಾರೆ. ಸೊ ಡ್ರೋನ್ ಪ್ರತಾಪೇ ಅಲ್ಲ ಅವರು. ಜನ ಅನ್ಬೋದು ಏನೋ ಅನುಕಂಪದ ಮೇಲೆ ಓಟ್ ಹಾಕಿ ಗೆಲ್ತಾನೆ ಅಂತ. ಖಂಡಿತ ಯಾರು ಓಟ್ ಹಾಕ್ಬೇಡಿ ಡ್ರೋನ್ ಪ್ರತಾಪ್ಗೆ. ಅವ್ನು ಡ್ರೋನ್ ಪ್ರತಾಪೇ ಅಲ್ಲ ನನ್ನ ಪ್ರಕಾರ. ಹೊರಗಡೆ ಇರುವಂಥ ಫೇಕು, ಈ ಒಳಗಡೆ ಇರುವಂಥ ರಿಯಾಲಿಟಿಗೆ ಏನಾದರೂ ಚೇಂಜಸ್ ಇದೆ ಅಂತೀರಾ? ಯಾರಿಗೆ? ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಹೊರಗಡೆ ಫೇಕ್ ಅಂತೇಳಿ ಏನೆಲ್ಲ ಟ್ರೋಲ್ ಆಗಿತ್ತು ಸರ್. ದೇಶದಲ್ಲಿ ಜನ ಎಲ್ಲರೂ ಫೇಕಲ್ಲೇ ಜೀವನ ಮಾಡ್ತಿದ್ದಾರೆ. ಅದು ಪಾಯಿಂಟ್ ಆಫ್ ನನ್ನ ಪ್ರಕಾರ ಪಾಯಿಂಟ್ ಅಲ್ಲ. ಒಬ್ಬ ವ್ಯಕ್ತಿ ಒಳಗಡೆ ಹೋಗಿದ್ದಾನೆ, ಅವನಾಗಿ ಅವನ ಆಟ ಆಡಬೇಕಿತ್ತು. ಬಟ್ ಅವನ ಆಟ ಆಡಲಿಲ್ಲ. ಬಟ್ ಇಷ್ಟು ದಿನ ನೋಡಿ ಡ್ರೋನ್ ಪ್ರತಾಪ್ ಬೇರೆ, ನಾವು ಮೊನ್ನೆಯಿಂದ ನೋಡ್ತಿರೋ ಡ್ರೋನ್ ಪ್ರತಾಪ್ ಬೇರೆ. ಹಾಗಾಗಿ ಡ್ರೋನ್ ಪ್ರತಾಪ್ ಅಲ್ಲ ಸರ್, ನಾನು ಇನ್ನೊಂದ್ಸಲ ಹೇಳ್ತೀನಿ, ಆ ಪ್ರತಾಪೇ ಅಲ್ಲ ಅವನು. ಸೊ ಅದೆಲ್ಲ ಈ ದಿನ ಮಿಸ್ ಮಾಡದೆ ನೋಡ್ತಿದ್ದೀವಿ. ಯಾಕೆಂದರೆ 9 ಸೀಸನ್ ನೋಡ್ಕೊಂಡ್ಬಂದಿದ್ದೀವಿ ಅಂತ ನೋಡ್ತಿದ್ದೀವಿ. ಬಟ್ ಈ ಸೀಸನ್ ತುಂಬ ಹರ್ಟ್ ಆಗಿದೆ ಸರ್, ಬೇಜಾರು. 10 ಗಂಟೆಗೆ ಕೆಲವು ಟೈಮ್ 10 ಗಂಟೆಗೆ ಆಫ್ ಮಾಡಿ ಹೋಗಿದ್ದೀವಿ. ಈ ಮೊನ್ನೆ ಗುರುಜಿ ಅವ್ರು ಬಂದಿದ್ದ ಎಪಿಸೋಡ್ ನೋಡಿದ್ರೆ ನೋಡಿದ್ರಾ? ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಒಂದು ಗಂಡಾಂತರ ಇದೆ, ನೀವು ತಂದೆ ತಾಯಿ ಜೊತೆ ಹೋಗಬಾರ್ದು ಅಂತ ಹೇಳಿದ್ರು. ಇದು ಚೆನ್ನಾಗಿದೆಯಾ ಅಂತ? ನನ್ನ ಪ್ರಕಾರ ಜ್ಯೋತಿಷಿ ಹೇಳೋರೆಲ್ಲ ಸತ್ಯ ಆಗಿದ್ರೆ ದೇಶ ಹೆಂಗೆಂಗೋ ಆಗಿರುತ್ತೆ ಸರ್. ಹಾಗಾಗಿ ನಾನು ಅನ್ಕೊಂಡು ಅವ್ರು ಅಡ್ವರ್ಟೈಸ್ಮೆಂಟಿಗೆ ಬಂದಿದ್ರು. ಯಾಕಂದರೆ ಅವ್ರಿಗೆ ನೆಕ್ಸ್ಟ್ ಶೋ ಸ್ಟಾರ್ಟ್ ಆಗ್ತಿದೆ 9 ಗಂಟೆಗೆ. ಬಹುಶಃ ತೋರಿಸ್ಕೊಳಕ್ಕೆ ಬಂದಿದ್ದಾರೆ ಅಷ್ಟೇ. ಬಟ್ ಹಂಗೆ ಮಾಡೋಂಗಿದ್ರೆ ದೇಶ ಹೆಂಗೇನೋ ಮಾಡ್ಬೋದಾಗಿಲ್ಲ. ಒಬ್ಬ ಹುಡುಗ ಈಗಾಗಲೇ 3 ವರ್ಷ ಬಿಟ್ಟಿರೋಂಥವ್ರಿಗೆ ತಪ್ಪಲ್ವಾ ಸರ್? ತಂದೆ ತಾಯಿನ ಫ್ಯಾಮಿಲಿನ ಬಿಟ್ಟು ಇರೋವಂಥ ಹುಡುಗನಿಗೆ ನೀನು ಮತ್ತೆ ಹೋಗ್ಲೇಬೇಡ ಅಂತ ಹೇಳೋದು ದೊಡ್ಡ ತಪ್ಪು. ನಾವು ಹೇಳೋದು, ನಾವು ಅದನ್ನ ಹೇಳ್ದಾಗೆ ಟಿವಿ ಆಫ್ ಮಾಡಿ ರಾತ್ರಿ ಮಲ್ಕೊಂಡಿದ್ದೀವಿ. ತಪ್ಪು. ಜ್ಯೋತಿಷಿ ಆದವರು ಒಂದು ಸಮಾಧಾನವಾಗಿ ಮಾತು ಹೇಳಬೇಕು. ಇಲ್ಲಪ್ಪ, ಈ ಥರ ಪರಿಸ್ಥಿತಿ ಇದೆ, ನೀವು ಚೇಂಜ್ ಮಾಡ್ಕೊಂಡು ನೀನು ಹೋಗ್ಬೇಕು. ನೀನು ಹೋಗ್ಲೇಬೇಡ, ಹೊರದೇಶಕ್ಕೆ ಹೋಗು ಅಂದರೆ ತಂದೆ ತಾಯಿಯಿಂದ ದೂರ ಮಾಡೋದಲ್ಲ. ನೀನು ತಂದೆ ತಾಯಿ ಜೊತೆ ಇದ್ರೆ ಏಸಿಗೆ ಆಗ್ತೀಯ, ದೂರ ಇದ್ರೆ ಒಳ್ಳೆಯವನ ಆಗ್ತೀಯ ಅನ್ನೋದು, ಗಂಧ ಆಗ್ತೀಯಾ ಅಂತ ಹೇಳೋದು ತುಂಬ ತಪ್ಪು. ನನ್ನ ಪ್ರಕಾರ ತಪ್ಪು. ಇಲ್ಲ, ಪರಿಸ್ಥಿತಿ ಹಿಂಗಿದೆ ಅಪ್ಪ, ಸ್ವಲ್ಪ ದಿನ ಮಟ್ಟಿಗೆ ಹಿಂಗಿದ್ದು ಹಿಂಗೆ ಹೋಗು ಅಂತ ಅವ್ರು ಹೇಳ್ಬೋದಾಗಿತ್ತು. ಆ ಮಾತನ್ನ ಮರೆಮಾಚಿ ಹೇಳ್ಬೋದಾಗಿತ್ತು. ಬಟ್ ತಪ್ಪು ಮಾಡಿದ್ರು ಅವರು. ಬಟ್ ಆಗ ಹೇಳ್ದಲ್ಲ, ಅವ್ರು ಹೇಳಿದ್ಮೇಲೆ ನಾವು ವಾಕ್ ಮಾಡ್ಬಿಟ್ಟು ಹೋಗಿ ಮಲ್ಕೊಂಡಿದ್ದಾರೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ಬೆಸ್ಟ್ ಸರ್. ಐ ಲವ್ ಸುದೀಪ್ ಸರ್. ಚೆನ್ನಾಗಿ. ಅದೇ ನಾನು ಯಾವಾಗಲೂ ಕ್ವಶನ್ ಕೇಳ್ತೀನಿ, ಎಲ್ಲರೂ ಕ್ವಶನ್ ಮಾಡ್ತಾರೆ. ವಿನಯ್ ಯಾಕೆ ಕ್ವಶನ್ ಮಾಡ್ತಿಲ್ಲ? ಎಲ್ರಿಗೂ ಕ್ಲಾಸ್ ತಗೋತಾರೆ. ಸುದೀಪ್ ಸರ್, ನನ್ನ ಕಡೆಯಿಂದ ಒಂದು ಪರ್ಸ್ನಲ್ ಕ್ವಶನ್ ಸರ್. ದಯವಿಟ್ಟು ವಿನಯ್ಗೂ ಸಹ ನೀವು ಕ್ವಶನ್ ಕೇಳಿ ನನ್ನ ಕಡೆಯಿಂದ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಪುಷ್ಪ ಅಂತ ಹೇಳಿ ಸರ್. ಥ್ಯಾಂಕ್ ಯು.